ತೊಂದರೆ ಕೊಡಬೇಕಾಗುತ್ತಲ್ಲ ಅಂತ. ರಾಯರು ಹೇಳ್ತಾರೆ, ಆಗಲ್ಲ, ಏನಿಲ್ಲಪ್ಪ, ನೀನು ಯಾಕೆ ಆಗಲ್ಲ ಅಂದ್ಕೊಳ್ತೀಯಾ, ಏನು ತೊಂದರೆ ಇಲ್ಲ, ಇಲ್ಲೇ ಇರಲಿ ಮಗು ಅಂತ ಹೇಳ್ತಾರೆ. ಸರಿ ಅಂತ ಪ್ರಸಾದ್ ಒಪ್ಕೊಳ್ತಾನೆ. ಅವನೇನು ಹೇಳ್ತಾನಂದರೆ, ನಾನು ಬೆಳಗ್ಗೆ ಆಫೀಸ್ಗೆ ಹೋಗೋವಾಗ ಮಗುನ ಇಲ್ಲಿ ಕರ್ಕೊಂಬಂದುಬಿಡ್ತೀನಿ, ಸಂಜೆ ಆಫೀಸಿಂದ ಬರ್ತಾ ನಾನು ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ರಾಯರು ಒಪ್ಕೊಳ್ತಾರೆ. ಹೀಗೆ ನಡೀತಾ ಇರುತ್ತೆ. ಪ್ರಸಾದ್ನ ಮಗನಾದಂತಹ ಮಂಜು ಮಾಲತಿ ಜೊತೆ ಚೆನ್ನಾಗಿ ಬೆರೀತಾನೆ. ಮಾಲತಿ ಅವನ್ನ ತುಂಬ ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇರ್ತಾಳೆ. ಆದ್ದರಿಂದ ಮಾಲತಿ ಮತ್ತು ಪ್ರಸಾದ್ನ ಮಗುವಾದ ಮಂಜು ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುತ್ತೆ. ಈ ವಿಷಯ ಪ್ರಸಾದ್ಗೆ ಗೊತ್ತಾಗುತ್ತೆ. ಹೀಗೆ ಹೋಗ್ತಾ ಬರ್ತಾ ಏನಾಗುತ್ತಂದರೆ, ಪ್ರಸಾದ್ಗೆ ಮಾಲತಿ ಮೇಲೆ ಪ್ರೀತಿ ಉಂಟಾಗುತ್ತೆ. ಇದರ ನಡುವೆ ಶಿವು ತಾನು ಜಯಂತಿನ ಮದುವೆ ಆಗಬೇಕು ಅನ್ನೋ ವಿಷಯನ ತನ್ನ ತಂದೆ ಹತ್ರ ಹೇಳ್ತಾನೆ. ಅದಕ್ಕೆ ರಾಯರಿಗೆ ತುಂಬ ಕೋಪ ಬರುತ್ತೆ. ಅವ್ರು ಒಪ್ಕೊಳ್ಳೋದಿಲ್ಲ. ನಾಟಕದಲ್ಲಿ ಪಾಠ ಮಾಡೋನ್ನ ತೊಗೊಂಬಂದು ನನ್ನ ಮನೆ ಸೊಸೆಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಶಿವನ ಬೈತಾರೆ. ಆದರೆ ಶಿವು, ನಾನು ಮದುವೆ ಆದರೆ ಅವಳನ್ನೇ ಆಗೋದು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಯರು ಕೋಪದಿಂದ ಹೇಳ್ತಾರೆ, ನೀನು ಆ ರೀತಿ ಮಾಡೋದಿದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ, ನನ್ನ ಆಸ್ತಿಯಲ್ಲಿ ಯಾವ ಪಾಲು ನಿಂಗೆ ಸಿಗೋದಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಬೈದು ಕಳಿಸ್ಬಿಡ್ತಾರೆ. ಇದಕ್ಕೆ ಬೇರೆ ಮಕ್ಕಳೆಲ್ಲ ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ತಾವು ಮದುವೆಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಆದರೆ ರಾಯರು ಎಲ್ರಿಗೂ ಬೈತಾರೆ. ಒಂದು ವೇಳೆ ಹೋಗಿದ್ರೆ ಎಲ್ಲರೂ ಇಲ್ಲಿಂದ ಹೊರಟೋಗಿ ಅಂತ ಬೈದ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಮಾಲತಿ ರಾಯರಿಗೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ರಾಯರು ತಮ್ಮ ಒಂದು ಹಠವನ್ನು ಬಿಟ್ಕೊಡೋದಿಲ್ಲ. ಈ ನಡುವೆ ಪ್ರಸಾದ್ ಮಾಲತಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೊಳ್ತಾನೆ. ಮಾಲತಿಗೂ ಪ್ರಸಾದ್ ಮೇಲೆ ಪ್ರೀತಿ ಇರುತ್ತೆ. ಆದರೆ ತುಂಬ ಸಂಪ್ರದಾಯಸ್ಥರಾದ ತಮ್ಮ ತಂದೆ ಈಗಲೇ ಶಿವನ ಒಂದು ಮದುವೆಗೆ ತುಂಬ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾನು ವಿಧವೆ, ತನಗೆ ಮರುವಿವಾಹ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಅವರು ಒಪ್ಪೋದಿಲ್ಲ ಅಂತ ಪ್ರಸಾದ್ ಹತ್ರ ಹೇಳ್ತಾರೆ. ಪ್ರಸಾದ್ ಹೇಳ್ತಾನೆ, ಒಂದು ವೇಳೆ ಅವರು ಒಪ್ಕೊಂಡ್ರೆ ನೀನು ಒಪ್ಕೊಳ್ತೀಯಾ ಅಂತ. ಅವ್ರು ಒಪ್ಕೊಂಡ್ರೆ ನಾನು ಒಪ್ಕೊಳ್ತೀನಿ ಅಂತ ಮಾಲತಿ ಹೇಳ್ತಾಳೆ. ಮಾಲತಿ ಒಂದು ದಿನ ಈ ವಿಷಯವನ್ನು ತಮ್ಮ ಅತ್ತಿಗೆಯರ ಹತ್ರ ಹೇಳ್ಕೊಳ್ತಾಳೆ. ಅವರಿಗೆ ತುಂಬ ಸಂತೋಷ ಆಗುತ್ತೆ. ಆದರೆ ರಾಯರ ಹತ್ರ ಯಾರು ಮಾತಾಡೋದು, ಇದು ಗೊಂದಲ. ಸರಿ ಅಂತ ಈ ವಿಷಯ ಅವರ ಅಣ್ಣಂದಿರ ಕಿವಿಗೆ ಮುಟ್ಟುತ್ತೆ. ಅವ್ರಿಗೂ ಸಂತೋಷ ಆಗುತ್ತೆ. ಪ್ರಸಾದ್ ತುಂಬ ಒಳ್ಳೆ ಹುಡುಗ, ನಮ್ಗೆ ಗೊತ್ತಿರೋಂಥ ಹುಡುಗ, ತಮ್ಮ ತಂಗಿಗೂ ಒಂದು ಒಳ್ಳೆ ಜೀವನ ಸಿಗೋದಾದರೆ ಯಾಕೆ ಬೇಡ ಅನ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆದರೆ ತಂದೆ ಹತ್ರ ಹೇಳಬೇಕಲ್ಲ. ಒಂದು ದಿನ ನಿಧಾನವಾಗಿ ಈ ವಿಷಯವನ್ನು ತಮ್ಮ ತಂದೆ ಹತ್ರ ತಿಳಿಸೋಣ ಅಂತ ಕೇಶವ ಮತ್ತು ಮಾಧವ ತಮ್ಮ ತಂದೆ ಹತ್ರ ನಿಧಾನವಾಗಿ ಈ ವಿಷಯವನ್ನು ಹೇಳ್ತಾರೆ. ಏನು ಅಂದರೆ, ಅಪ್ಪ, ಒಂದು ವೇಳೆ ಮಾಲತಿಗೆ ಮತ್ತೆ ಮದುವೆ ಮಾಡೋದಾದರೆ ನೀವು ಒಪ್ಕೊಳ್ತೀರಾ ಅಂತ ಹೇಳಿದಾಗ ರಾಯರು ಆಗಲೇ ಅದನ್ನ ತಡೆದು ನಿಲ್ಲಿಸ್ತಾರೆ. ಇದೆಲ್ಲ ಆಗೋದಿಲ್ಲ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ